ಸಿದ್ದರಾಮಯ್ಯಗೆ ಮತಿಭ್ರಮಣೆಯಾಗಿದೆ, ಅಧಿಕಾರ ಕಳೆದುಕೊಂಡು ಅವರಿಗೆ ಮತಿಭ್ರಮಣೆಯಾಗಿದೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರ ಹೋದ ಮೇಲೆ ಸಿದ್ದರಾಮಯ್ಯನವರಿಗೆ ಮತಿಭ್ರಮಣೆ ಆಗಿದೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಜೆಡಿಎಸ್ ಲೆಕ್ಕಕ್ಕೆ ಇಟ್ಟಿಲ್ಲ, ದೇವೇಗೌಡರನ್ನ ಸೋಲಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಚುನಾವಣೆಯ ಬಳಿಕ ಸರ್ಕಾರ ಪತನವಾಗುತ್ತೆ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರವನ್ನು ಕಳ್ಕೊಂಡು ಮತಿಭ್ರಮಣೆ ಆಗಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯರನ್ನ ಯಾರು ಕೂಡ ಲೆಕ್ಕಕ್ಕಿಡ್ತಾ ಇಲ್ಲ. ಈ ಕಾಂಗ್ರೆಸ್ ಅವರು ಲೆಕ್ಕಕ್ಕಿಡ್ತಾ ಇಲ್ಲ, ಬಿಜೆಪಿ ಜೆಡಿಎಸ್ ಅವರು ಕೂಡ ಲೆಕ್ಕಕ್ಕಿಡ್ತಾ ಇಲ್ಲ. ಯಾವ ಬ್ಯಾನರ್ಗಳಲ್ಲಿ ಅವರು ಹೆಸರಿಲ್ಲ, ಯಾವ ಬ್ಯಾನರ್ ಅಲ್ಲಿ ಕೂಡ ಅವ್ರ ಫೋಟೋ ಇಲ್ಲ. ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯರನ್ನ ಮೂಲೆಗುಂಪು ಮಾಡಿದ್ದಾರೆ. ಈ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಸೋತ ನಂತರ ಎಲ್ಲೊಂದು ಕಡೆ ಸೇಡ್ ತೀರಿಸ್ಕೊಳ್ಳೋಕೆ ಅವಕಾಶ ಸಿಕ್ಕಿದ್ದಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಎಲ್ಲ ಮೈತ್ರಿ ಪಕ್ಷದಲ್ಲಿ ಇವತ್ತು ಯಾರ್ಯಾರು ಅಭ್ಯರ್ಥಿಗಳಲ್ಲಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ಸೋಲಿಸಿ ಸೇಡನ್ನು ತೀರಿಸ್ಕೋಬೇಕಂದ್ರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೋದಿ ಬಂದ್ರೆ ಏನೂ ಆಗಲ್ಲ ಅನ್ನೋ ಮಾತನ್ನ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಕರ್ನಾಟಕಕ್ಕೆ ಮೋದಿ ಆಗಮನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೋದಿ ರಾಜ್ಯಕ್ಕೆ ಬಂದ್ರೆ ತೊಂದರೆ ಆಗಲ್ಲ ಅನ್ನೋ ಮಾತನ್ನ ದೇವೇಗೌಡರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಮೋದಿ ಆಗಮನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ದೇವೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಮೋದಿ ರಾಜ್ಯಕ್ಕೆ ಬಂದ್ರೆ ತೊಂದರೆ ಆಗಲ್ಲ, ಅಭ್ಯರ್ಥಿಗಿಂತ ಮೋದಿಗಾಗಿ ಮತ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ರಾಜ್ಯಕ್ಕೆ ಬಂದ್ರೆ ಏನೂ ಆಗೋದಿಲ್ಲ, ಅಭ್ಯರ್ಥಿಗಾಗಿ ನೀವು ಮತವನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ವಾರ್ತಾ ಇಲಾಖೆಯಿಂದಲೇ ಮಾಧ್ಯಮಗಳಿಗೆ ಹಣ ಬಿಡುಗಡೆಯಾಗಿದೆ. 500 ಕೋಟಿಗೂ ಹೆಚ್ಚು ಬಿಡುಗಡೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಜನತೆ ಏನ್ ಮಾಡ್ತಾರೋ ಅದನ್ನೇ ಮಾಡೋದು. ಮೋದಿ ಬರೋದ್ರಿಂದ ಯಾವುದೇ ಚೇಂಜಸ್ ಆಗೋದಿಲ್ಲ, ಅಭ್ಯರ್ಥಿಯನ್ನ ನೋಡಿ ನೀವು ವೋಟ್ ಹಾಕಿ ಅಂತ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 18ನೇ ತಾರೀಕುವರೆಗೆ 6 ಕಡೆ ಭಾಷಣ ಮಾಡುವಂತ ಕಾರ್ಯಕ್ರಮ ನೋಡಿದೆ ಟಿವಿನಲ್ಲಿ. ಅದರಿಂದ ನ್ಯಾಚುರಲಿ ಅವರು ಅವ್ರ ಪಕ್ಷಕ್ಕೆ ಅವರೇ ಇವತ್ತು ಮೋದಿಯವರೇ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲ ಕಡೆ ಮೋದಿಯವರು ನೋಡಿ ಮತ ಕೊಡಿ ಅಂತ ಎಲ್ಲರ ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಕ್ಯಾಂಡಿಡೇಟ್ಸ್ ಬಗ್ಗೆ ಮತ ಕೊಡಿ ಅಂತ ಯಾರಿಗೆ ಕೇಳೋದೇ ಇಲ್ಲ. ವಾಚ್ ಮಾಡ್ತಾ ಇರ್ತೀನಿ ನಾನು. ಸರ್ಕಾರದ ವಾರ್ತಾ ಇಲಾಖೆಯಿಂದಲೇ ಸುಮಾರು 500 ಕೋಟಿಗೂ ಹೆಚ್ಚು ಬಿಡುಗಡೆ ಮಾಡಿದ್ದಾರೆ ಈ ಮಾಧ್ಯಮಗಳಿಗೆ. ಅದೇನು ಕದ್ದು ಮುಚ್ಚಿ ಏನಿಲ್ಲ ಅದು. ಅದರಿಂದ ಬರ್ತಾರೆ ಸ್ವಾಭಾವಿಕವಾಗಿ, ಲಘುವಾಗಿ ಮಾತಾಡೋದು ಎಲ್ಲ ಅವ್ರಿಗೆ ಅಭ್ಯಾಸ ಇದೆ. ಮಧ್ಯೆ ಶಾನು ಬರ್ಬೋದು. ಅಂತಿಮವಾಗಿ ಕರ್ನಾಟಕ ಮಹಾಜನತೆ ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ.